ಸಿಎಂ ಸಿದ್ದರಾಮಯ್ಯಗೆ ಈಗ ಮೂಡ ತನಿಖೆಯ ಶಾಕ್ ಎದುರಾಗಿದೆ. ಕಾನೂನು ಸಮರಕ್ಕೂ ಮುನ್ನ ತಜ್ಞರ ಜೊತೆಗೆ ಸಿಎಂ ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮೂಡ ತನಿಖೆಯ ಶಾಕ್ ಒಂದು ಕಡೆ, ಕಾನೂನು ಸಮರಕ್ಕೆ ಸನ್ನದ್ಧರಾಗ್ತಾ ಇದ್ದಾರೆ ಸಿಎಂ. ಅದಕ್ಕೂ ಮುನ್ನ ತಜ್ಞರ ಜೊತೆಗೆ ಸಿಎಂ ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಚಿವ ಸಂಪುಟ ಸಭೆ ನಡೆಯಲಿದೆ. ಅದಕ್ಕೂ ಮುನ್ನ ಹಿರಿಯ ಸಚಿವರ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಿಎಂ ನಿವಾಸ ಕಾವೇರಿಗೆ ಹಿರಿಯ ಸಚಿವರು ಆಗಮಿಸಿದ್ದಾರೆ. ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್, ಗೃಹ ಸಚಿವರಾದಂತಹ ಪರಮೇಶ್ವರ್, ಎಎಸ್ ಪೊನ್ನಣ್ಣ ಜೊತೆ ಸಿದ್ದರಾಮಯ್ಯ ಮಹತ್ವದ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸಚಿವ ಸಂಪುಟ ಸಭೆ ಇದೆ. ಆ ಸಭೆಗೂ ಮುನ್ನ ಮಹತ್ವದ ಒಂದು ಚರ್ಚೆಯನ್ನ ನಡೆಸೋದಕ್ಕೆ ಈಗ ಸಭೆಯನ್ನ ಕರೆಯಲಾಗಿದೆ. ಆ ಸಭೆಯಲ್ಲಿ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಜೊತೆಗೆ ಗೃಹ ಸಚಿವರಾದಂತಹ ಪರಮೇಶ್ವರ್, ಎಎಸ್ ಪೊನ್ನಣ್ಣ ಇವರೆಲ್ಲರ ಜೊತೆಗೂ ಕೂಡ ಈಗ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾನೂನು ಸಮರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ತಜ್ಞರ ಜೊತೆಗೆ ಇವತ್ತು ಸಿಎಂ ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಈಗ ಸಿದ್ದರಾಮಯ್ಯ. ಈ ಮೂಡ ಹಗರಣ ಸಂಬಂಧ ಸಿಎಂ ಅವರ ವಿರುದ್ಧ ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ ಅದನ್ನ ಹೈಕೋರ್ಟ್ ಎತ್ತಿ ಹಿಡಿದಿರುವ ನಂತರದಲ್ಲಿ ಈಗ ಲೋಕಾಯುಕ್ತ ಕೂಡ ತನಿಖೆಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಅದಕ್ಕೂ ಮುನ್ನ ಒಂದಷ್ಟು ಕಾನೂನು ಸಮರದ ಬಗ್ಗೆ ಸಿದ್ಧತೆಗಳನ್ನ ನಡೆಸಲಾಗ್ತಾ ಇದೆ. ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ, ಬಹಳ ಮಹತ್ವದ ಸಭೆ. ಅದಕ್ಕೂ ಮುನ್ನ ಒಂದಷ್ಟು ತಜ್ಞರ ಜೊತೆಗೆ ಹಿರಿಯ ಸಚಿವರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ, ಸಭೆಯನ್ನ ನಡೆಸ್ತಾ ಇದ್ದಾರೆ ಸಿಎಂ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಮುಂದೆ ಏನು, ಮುಂದೆ ಯಾವ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಮರವನ್ನ ಎದುರಿಸಬಹುದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಸಚಿವ ಸಂಪುಟ ಸಭೆ ಇದೆ, ಅದಕ್ಕೂ ಮುನ್ನ ಒಂದು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಏನೆಲ್ಲ ಡಿಸ್ಕಷನ್ಸ್ ಆಗ್ತಾ ಇದೆ, ಡೀಟೇಲ್ಸ್ ಏನಿದೆ? ಅಶ್ವಿನ್, ಇವತ್ತು 12:30ಕ್ಕೆ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಇದೆ. ಅದಕ್ಕೂ ಮುಂಚೆನೆ ಒಂದಿಷ್ಟು ಪ್ರಾಥಮಿಕ ಹಂತದ ಚರ್ಚೆ ನಡೆಸಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಇಬ್ಬರು ಪ್ರಮುಖವಾಗಿ ಗೃಹ ಸಚಿವ ಜಿ ಪರಮೇಶ್ವರ್, ಅದೇ ರೀತಿಯಾಗಿ ಎಚ್.ಕೆ. ಪಾಟೀಲ್ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಯಾಕಂತ ಹೇಳಿದ್ರೆ ಜನಪ್ರತಿ ನ್ಯಾಯಾಲಯ FIR ದಾಖಲಿಸುವಂತೆ ಸೂಚನೆಗಳನ್ನು ಕೊಟ್ಟಿದೆ. ಹೀಗಾಗಿ FIR ದಾಖಲಾದರೆ ಮುಂದೆ ಕಾನೂನನ್ನು ಯಾವ ರೀತಿಯಾಗಿ ಹೋರಾಟ ಮಾಡಬಹುದು, ಯಾಕಂತ ಹೇಳಿದ್ರೆ FIR ದಾಖಲಾಗೋದು ಸಿಎಂ ವಿರುದ್ಧ ಅಂತ ಹೇಳಿದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ. ಹೀಗಾಗಿ ಅದಕ್ಕೆ ತಕ್ಕಂತಹ ಸಮರ್ಥವಾಗಿರ್ತಕ್ಕಂಥ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ. ಹೀಗಾಗಿ ಈ ಸಭೆಗೆ ಸಿಎಂನ ಕಾನೂನು ಸಲಹೆಗಾರಾಗಿರ್ತಕ್ಕಂಥ ಎಸ್ ಪೊನ್ನಣ್ಣವರು ಕೂಡ ಈ ಸಭೆಗೆ ಬಂದಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಈ ಸಭೆ ಆಗ್ತಾ ಇದೆ. ಈ ಸಭೆಯಲ್ಲಿ ಮುಂದಿನ ಹೋರಾಟ, ಯಾಕಂದರೆ ಕಾನೂನು ಹೋರಾಟವನ್ನು ಪ್ರಬಲವಾಗಿ ಮಾಡಬೇಕಾಗತ್ತೆ. FIR ಆದರೂ ಕೂಡ FIR ರದ್ದು ಕೋರಿ ಕೋರ್ಟಿಗೆ ಅರ್ಜಿ ಸಲ್ಲಿಸಬಹುದಾ ಅಥವಾ ಬೇರೆ ರೀತಿಯ ಕಾನೂನು ಹೋರಾಟವನ್ನು ಮಾಡಬಹುದಾ, ಹಾಗೆ ಈ ಒಂದು ಆದೇಶ, ಯಾಕಂದರೆ ಹೈಕೋರ್ಟ್ ಆದೇಶಕ್ಕೆ ತಡೆ ಕೋರಿ ಡಬಲ್ ಬೆಂಚ್ಗೆ ಹೋಗೋದಾ, ಸುಪ್ರೀಂ ಕೋರ್ಟ್ಗೆ ಹೋಗೋದಾ, ಈ ಎಲ್ಲ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಸಿಎಂ ನಿವಾಸದಲ್ಲಿ ಒಂದು ಸಭೆ ಆಗ್ತಾ ಇದೆ. ಈ ಸಭೆಯಲ್ಲಿ ಸಿಎಂ ಕಾನೂನು ನೆರವನ್ನು ಕೋರಿದ್ದಾರೆ. ಎಚ್.ಕೆ. ಪಾಟೀಲ್ ಅವರು ಬಳಿ ಕೂಡ ಅಭಿಪ್ರಾಯವನ್ನು ಕೇಳಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಾಗಿದೆ, ಇದಾದ ಬಳಿಕವಾಗಿ ಏನೇನು ಮಾಡಬಹುದು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನು ಕೂಡ ಕೇಳಿದ್ದಾರೆ. ಅದಾದ ಬಳಿಕವಾಗಿ ಇವತ್ತು ಸಚಿವ ಸಂಪುಟ ಸಭೆ ಇದೆ. ಈ ಸಭೆಗೆ ಮುನ್ನವೇ ಏನೇನೆಲ್ಲ ನಿರ್ಧಾರ ತೆಗೆದುಕೊಳ್ಬಹುದು, ಯಾಕಂದ್ರೆ ಸಚಿವ ಸಂಪುಟದಲ್ಲಿ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡ ಟೆನ್ಷನ್ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಮಧ್ಯಾಹ್ನ 12:30ಕ್ಕೆ ಈ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ. ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಈ ಸಚಿವ ಸಂಪುಟ ಸಭೆ. ಬೇರೆ ಬೇರೆ ಕಾರಣಗಳಿಂದ ಲೋಕಾಯುಕ್ತ ತನಿಖೆ ವಿಚಾರ ಈ ಸಂಪುಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಮುಂದಿನ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು, ಕಾನೂನು ಹೋರಾಟ, ರಾಜಕೀಯ ಹೋರಾಟಗಳು ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ರಾಷ್ಟ್ರಪತಿಗಳಿಗೂ ಕೂಡ ರಾಜ್ಯಪಾಲರ ವಿರುದ್ಧ ದೂರನ್ನ ನೀಡುವಂತ ಸಾಧ್ಯತೆ ಇದೆ ಅನ್ನುವಂತ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಸೊ ರೂಪೇಶ್, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಸಚಿವ ಸಂಪುಟ ಸಭೆ ಕೂಡ ಇದೆ. ಸಾಕಷ್ಟು ಕಾರಣಗಳಿಂದ ಈ ಸಚಿವ ಸಂಪುಟ ಸಭೆ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಒಂದಷ್ಟು ವಿಚಾರಗಳು, ಮುಂದಿನ ಕ್ರಮಗಳು ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ರೂಪೇಶ್. ಈಗ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ಮಾಡಿರೋದ್ರಿಂದ ಲೋಕಾಯುಕ್ತರು ತನಿಖೆ ಶುರು ಮಾಡ್ತಾರೆ. ಅದಕ್ಕಿಂತ ಮುಂಚೆನೇ FIR ದಾಖಲು ಮಾಡ್ತಾರೆ. FIR ದಾಖಲು ಮಾಡಿದಾಗ ಸಚಿವರುಗಳ ನಿಲುವುಗಳು ಯಾವ ರೀತಿಯಾಗಿರಬೇಕು ಅಂತೇಳಿ ಸಮಗ್ರವಾಗಿ, ಯಾಕಂದರೆ ಬೇರೆ ಬೇರೆ ಅಜೆಂಡಾ ಇಟ್ಟುಕೊಂಡು ಇವತ್ತು
ಸಚಿವ ಸಂಪುಟ ಸಭೆ ಮಾಡ್ತಾ ಇದ್ರು ಕೂಡ ಈ ಸಭೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾ ಅಂತ ಹೇಳಿದ್ರೆ CM ಪರ ನಿಲ್ಲುವಂಥ ವಿಚಾರ. ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವ್ರ ವಿರುದ್ಧ ಹಿಂದೆ ಇದೇ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ಕೇಳಿ ಬಂದಾಗ, ಭ್ರಷ್ಟಾಚಾರದ ಆರೋಪಗಳು ಬಂದಾಗ ಸಚಿವ ಸಂಪುಟ ಅವರ ಪರ ನಿಲ್ಲಲಿಲ್ಲ. ಯಾಕಂತಂದ್ರೆ ಬದಲಾವಣೆ ಕೂಗನ್ನು ದೊಡ್ಡ ಮಟ್ಟಕ್ಕೆ ಎಬ್ಬಿಸಿದ್ರು. ಆದರೆ CM ವಿಚಾರದಲ್ಲಿ ಆ ಥರ ಇಲ್ಲ ಅಂದರೂ ಕೂಡ ಒಂದಿಷ್ಟು ಒಳಗಡೆ ಎಲ್ಲವೂ ಸರಿ ಇದೆ ಅಂತೇಳಿ ಆಗೋದಿಲ್ಲ. ಹೀಗಾಗಿ ಇವತ್ತಿನ ಸಚಿವ ಸಂಪುಟ ಮಹತ್ವದಾಗುತ್ತೆ. ಯಾಕಂತೇಳಿದ್ರೆ CM ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಅಂತೇಳಿ ಕೂಡ ಕೆಲವೊಂದಿಷ್ಟು ಸಚಿವರುಗಳು ಆಗ್ರಹಿಸಬಹುದು. ಹೀಗಾಗಿ ಇದು ಕೂಡ ಮಹತ್ವದಾಗುತ್ತೆ. ಆದರೆ ಬಹುತೇಕ ಸಚಿವರುಗಳು CM ಪರ ಇದ್ದಾರೆ. ಅದೇ ರೀತಿಯಾಗಿ CM ಸಿದ್ದರಾಮಯ್ಯನವರೇ ಮುಂದುವರಲಿ ಅನ್ನುವಂಥ ಅಭಿಲಾಷೆಯನ್ನು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಹೀಗಾಗಿ ಕಾನೂನು ತಜ್ಞರು, ಯಾಕಂತ ಹೇಳಿದ್ರೆ ಈಗಾಗಲೇ ಈ ಒಂದು ಪ್ರಕರಣ CRPC ಸೆಕ್ಷನ್ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿದ್ದಾರೆ. ಆದರೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ CRPC ಸೆಕ್ಷನ್ ಬರುತ್ತೋ ಅಥವಾ BNS ಸೆಕ್ಷನ್ ಬರುತ್ತೋ ಎಲ್ಲ ವಿಚಾರ ಚರ್ಚೆ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಮುಂದಿನ ಹೋರಾಟ, ಒಂದಿಷ್ಟು ಕನ್ಫ್ಯೂಷನ್ ಇಂದಿಗೂ ಕೂಡ ಇದೆ. ಹೈಕೋರ್ಟ್ ಆದೇಶ ಮಾಡಿದೆ, ಆದರೆ ಇಲ್ಲಿ ಡಬಲ್ ಬೆಂಚ್ಗೆ ಹೋಗಬೇಕು. ಹೈಕೋರ್ಟ್ನ ಡಬಲ್ ಬೆಂಚ್ಗೆ ಹೋಗಬೇಕಾ, ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ, ಅಥವಾ ನಿರ್ಧಾರ ಪರಿಶೀಲನೆ ಮಾಡುವಂಥ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು, ಎಲ್ಲ ಕುರಿತು ಚರ್ಚೆ ಮಾಡಬೇಕಾಗತ್ತೆ. ಹೀಗಾಗಿ ಕಾನೂನು ತಜ್ಞರು ಏನೆಲ್ಲ ಸಲಹೆಗಳನ್ನು ಕೊಡ್ತಾರೆ, ಈ ಸಲಹೆಗಳನ್ನು ಇಟ್ಟುಕೊಂಡು ಕ್ಯಾಬಿನೆಟ್ನ ಮುಂದೆ ತರ್ತಾರೆ. ಕ್ಯಾಬಿನೆಟ್ ಒಪ್ಪಿಗೆಯನ್ನು ಪಡೆದುಕೊಂಡು ಮುಂದಿನ ಹೋರಾಟ ಮಾಡಲಿಕ್ಕೆ CM ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರೆ. CM ಸಿದ್ದರಾಮಯ್ಯ ವಿರುದ್ಧನೇ ಈ ಒಂದು ಆರೋಪಗಳು ಕೇಳಿ ಬಂದಿರೋದ್ರಿಂದ CM ಸಿದ್ದರಾಮಯ್ಯ ಅವರು ಒಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಟು ಕ್ಯಾಬಿನೆಟ್ ಕೂಡ ಮನವೊಲಿಕೆಯನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಇವತ್ತಿನ ಕ್ಯಾಬಿನೆಟ್ ಮಹತ್ವದಾಗುತ್ತೆ. ಅದೇ ರೀತಿ ಎಲ್ಲ ವಿಚಾರದ ಮೇಲೆ ಕಾನೂನು ಹೋರಾಟದ ವಿಚಾರವೂ ಕೂಡ ಪ್ರಮುಖವಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ. ಅಶ್ವಿನಿ. ರೈಟ್ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.